ವಿಚಾರಣೆ ವೇಳೆ ಪೊಲೀಸರು ಟಿವಿಯಲ್ಲಿ ನೀನೇ ಬರ್ತಿದ್ದೀಯಾ ಅಂದಿದ್ದಕ್ಕೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಪ್ರಚಾರದಲ್ಲಿದ್ದೀನಿ ಎಂದು ಸೋನು ಗೌಡ ಹೇಳಿದ್ದಾಳೆ. ಜೊತೆಗೆ ನಾನು ಮಗುವನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೇನೆ ಎಂದಿದ್ದಾರೆ. ಬಿಗ್ ಬಾಸ್ OTT ಕನ್ನಡ ಸೀಸನ್ 1 ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿದ್ದ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡೆದ ಆರೋಪ ಮೇಲೆ ಬ್ಯಾಡರಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ವಿರುದ್ಧ FIR ದಾಖಲು ಮಾಡಿ ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಮಗುವನ್ನು ದತ್ತು ಪಡೆದಿರುವ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿರುವ ಪೊಲೀಸರ ಮುಂದೆ ಸೋನು ಶ್ರೀನಿವಾಸ್ ಗೌಡ ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಡುತ್ತಿದ್ದಾರೆ. ಮಗುವನ್ನ ದತ್ತು ಪಡೆದು 41 ದಿನಗಳಾಗಿದೆ. ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಕುಟುಂಬವು ಕೂಲಿ ಕೆಲಸ ಮಾಡುತ್ತಿದ್ದರು. ಮಗುವಿನ ಕುಟುಂಬಕ್ಕೆ 4 ಜನ ಮಕ್ಕಳಿದ್ವು. ಮೊದಲನೆಯದು ಗಂಡು ಹಾಗೂ ಇನ್ನುಳಿದ 3 ಮಕ್ಕಳು ಹೆಣ್ಣು ಮಕ್ಕಳು. ಅದರಲ್ಲಿ 2ನೇ ಮಗುವನ್ನ ಸೋನು ದತ್ತು ಪಡೆದಿದ್ದರು. ಸೋನು ಶ್ರೀನಿವಾಸ್ ಗೌಡಳಿಗೆ 1 ವರ್ಷದ ಹಿಂದೆ ಮಗು ಪರಿಚಯವಾಗಿತ್ತು. ಮನೆ ಪಕ್ಕದಲ್ಲಿ ಕೂಲಿ ಕಾರ್ಮಿಕರಾಗಿ ಬಂದಿದ್ದು, ಈ ವೇಳೆ ಮಗು ಸೋನು ಬಳಿ ತಿನ್ನಲು ತಿಂಡಿ ಕೇಳುತ್ತಿತ್ತು. ಅದು ದಿನನಿತ್ಯ ಮಗುವಿಗೆ ಏನಾದರೂ ಸಲುಗೆ ಬೆಳೆದಿತ್ತು. ಮಗುವಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನಿಸಿತು. ಕೆಲ ತಿಂಗಳುಗಳ ಹಿಂದೆ ದಂಪತಿಗಳು ಮಕ್ಕಳನ್ನ ಕರೆದು ಹುಟ್ಟೂರಿಗೆ ತೆರಳಿದ್ರು. ಆಗ ನಾನು ಒಂಟಿ ಇರೋದ್ರಿಂದ ಮಗುವನ್ನ ಕರೆತರೋಣ ಅಂತ ಅವರನ್ನ ಫೋನ್ ಮೂಲಕ ಸಂಪರ್ಕ ಮಾಡಿದ್ದೆ. ನಂತರ ಮಗುವನ್ನ ಯಾವುದೇ ದಾಖಲೆ ಇಲ್ಲದೆ ಕರೆ ತಂದಿದ್ದೇನೆ ಎಂದು ಸೋನು ಪೊಲೀಸರ ಮುಂದೆ ಹೇಳಿದ್ದಾಳೆ. ವಿಚಾರಣೆ ವೇಳೆ ಪೊಲೀಸರು ಟಿವಿಯಲ್ಲಿ ನೀನೇ ಬರ್ತಿದ್ದೀಯಾ ಅಂದಿದ್ದಕ್ಕೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಪ್ರಚಾರದಲ್ಲಿದ್ದೀನಿ ಎಂದು ಸೋನು ಗೌಡ ಹೇಳಿದ್ದಾಳೆ. ಜೊತೆಗೆ ನಾನು ಮಗುವನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೇನೆ ಎಂದಿದ್ದಾಳೆ. ಸೋನು ಶ್ರೀನಿವಾಸ್ ಗೌಡ ಮಾಡಿದ ತಪ್ಪೇನು? ಸೇವಂತಿ ಎಂಬ ಬಾಲಕಿಯನ್ನು ದತ್ತು ಪಡೆದುಕೊಂಡಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಈಚೆಗೆ ಸೋನು ಶ್ರೀನಿವಾಸ್ ಗೌಡ ಹೇಳಿಕೊಂಡಿದ್ದರು. ಆದರೆ ಈ ದತ್ತು ಪ್ರಕ್ರಿಯೆ ಕಾನೂನುಬಾಹಿರವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಎಂಬುವವರು ಜೆಜೆ ಆಕ್ಟ್ ಅಡಿಯಲ್ಲಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಅಂದಹಾಗೆ ಸೋನು ಶ್ರೀನಿವಾಸ್ ಗೌಡ ಬಾಲಕಿಯನ್ನು ದತ್ತು ಪಡೆದುಕೊಂಡ ವಿಚಾರ ಸಾಕಷ್ಟು ಟ್ರೋಲ್ ಕೂಡ ಆಗಿತ್ತು. ಅನುಕಂಪ ಗಿಟ್ಟಿಸಲು ದತ್ತು ಪಡೆದಿದ್ದಾಳೆ, ತನ್ನ ವಿರುದ್ಧ ಜನರಿಗೆ ಇರುವ ಕೆಟ್ಟ ಅಭಿಪ್ರಾಯವನ್ನು ತೊಡೆದುಹಾಕಲು ದತ್ತು ಪಡೆದಿರುವ ನಾಟಕ ಆಡುತ್ತಿದ್ದಾಳೆ ಎಂದು ನೆಟ್ಟಿಗರು ಸೋನು ಶ್ರೀನಿವಾಸ ಗೌಡಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದರು. ನೆಟ್ಟಿಗರು ಏನೇ ಎಂದರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಸೋನು ಶ್ರೀನಿವಾಸ ಗೌಡ 7 ರಿಂದ 8 ವರ್ಷದ ಪುಟ್ಟ ಬಾಲಕಿಯನ್ನು ತನ್ನ ಜೊತೆಯಲ್ಲೇ ಇರಿಸಿಕೊಂಡಿದ್ದಳು. ಬಾಲಕಿಯೊಂದಿಗೆ ಶಾಪಿಂಗ್ ಹಾಗೂ ರೀಲ್ಸ್ ಮಾಡುವ ವಿಡಿಯೋ ಪೋಸ್ಟ್ ಮಾಡುತ್ತಿದ್ದಳು. ಆಕೆಗೆ ಆಕೈರೆ ಮಾಡುವ ವಿಡಿಯೋ ಸಹ ಹಂಚಿಕೊಳ್ಳುತ್ತಿದ್ದಳು. ಇದರಿಂದ ಕೆಲವರ ಅಭಿಪ್ರಾಯವೂ ಸಹ ಬದಲಾಗಿತ್ತು. ಕಳೆದ 3 ತಿಂಗಳಿಂದ ನನಗೆ ಪಾಸಿಟಿವ್ ಕಾಮೆಂಟ್ಗಳು ಹೆಚ್ಚಾಗಿ ಬರುತ್ತಿವೆ. ಬಹುಶಃ ಈಕೆಯನ್ನು ದತ್ತು ಪಡೆದುಕೊಂಡಿದ್ದಕ್ಕೆ ಇರಬಹುದು ಎಂದು ಸೋನು ಶ್ರೀನಿವಾಸ್ ಗೌಡ ವಿಡಿಯೋವೊಂದರಲ್ಲಿ ಹೇಳಿಕೊಂಡಿದ್ದಳು. ವಿಚಾರಣೆ ವೇಳೆ ನಟಿ ಯಮುನಾ ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಯಮುನಾ ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಪ್ರಮುಖ ನಟಿ. ಈಗ ಹೇಗಿದ್ದಾರೆ, ಏನು ಮಾಡುತ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಈ ನಟಿ ಮೂಲ ಹೆಸರು ಪ್ರೇಮಾ ಕೆ. ಬಾಲಚಂದರ್. ಯಮುನಾ ಎಂದು ಇವರ ಹೆಸರನ್ನು ಬದಲಾಯಿಸಿದರು. ಕರ್ನಾಟಕದಲ್ಲಿ ನೆಲೆಸಿರುವ ತೆಲುಗು ಕುಟುಂಬದಲ್ಲಿ ಜನಿಸಿದ ಈ ನಟಿ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಧಾರಾವಾಹಿಗಳಿಂದ ಕಿರುತೆರೆ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದರು. ಆದರೆ ಇದ್ದಕ್ಕಿದ್ದಂತೆ ಅವಳ ವೃತ್ತಿ ಜೀವನವು ಮಧ್ಯದಲ್ಲಿ ಅಂತ್ಯವಾಯಿತು. ನಟಿ ಯಮುನಾ ತೆಲುಗು ಪ್ರೇಕ್ಷಕರಿಗೆ ಸಿನಿಮಾ ಮತ್ತು ಧಾರಾವಾಹಿಗಳ ಮೂಲಕ ಚಿರಪರಿಚಿತರು. ಕೌಟುಂಬಿಕ ನಾಯಕಿ ಎಂಬ ಹೆಸರು ಗಳಿಸಿರುವ ಇವರು ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ 50ಕ್ಕೂ ಹೆಚ್ಚು ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ದಾರೆ. ನಟಿ ಯಮುನಾ 1991ರಲ್ಲಿ ತೆರೆಕಂಡ ಶಿವರಾಜ್ಕುಮಾರ್ ಅಭಿನಯದ ಮೋಡದ ಮರೆಯಲ್ಲಿ ಚಿತ್ರದಿಂದ ಸಿನಿಪಯಣ ಆರಂಭಿಸಿದರು. ನಂತರ ತಮಿಳು, ತೆಲುಗು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಮಿಂಚಿದರು. ಕಿರುತೆರೆಯಲ್ಲೂ ಕೂಡ ಅಭಿನಯಿಸಿದ್ದಾರೆ. ಮುಂತಾದ ಧಾರಾವಾಹಿಗಳು ಅವಳಿಂದ ನಡೆಯುತ್ತಿದ್ದವು. ವಿವಾಹದ ನಂತರ ಚಿತ್ರರಂಗದಿಂದ ದೂರವಾದ ಯಮುನಾ ಹಲವು ಕನ್ನಡ ಮತ್ತು ತೆಲುಗು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. 2011ರಲ್ಲಿ ಬೆಂಗಳೂರಿನ ಹೋಟೆಲೊಂದರಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಆಕೆ ಸಿಕ್ಕಿಬಿದ್ದ ಸುದ್ದಿ ಭಾರೀ ಸಂಚಲನ ಮೂಡಿಸಿತ್ತು. ಅದರ ನಂತರ ಅವರ ವೃತ್ತಿ ಜೀವನವು ಇದ್ದಕ್ಕಿದ್ದಂತೆ ಕುಸಿಯಿತು. ಆದರೆ ಈ ಪ್ರಕರಣದಲ್ಲಿ ಯಮುನಾ ಅವರದ್ದೇನೂ ತಪ್ಪಿಲ್ಲ ಎಂದು ಕೋರ್ಟ್ ಕ್ಲೀನ್ ಚಿಟ್ ನೀಡಿದೆ. ಆದರೆ ಆ ಸಮಯದಲ್ಲಿ ಯಮುನಾ ತೀವ್ರ ಖಿನ್ನತೆಗೆ ಒಳಗಾದಳು.
ಆತ್ಮಹತ್ಯೆಯ ಯೋಚನೆಗೆ ಬಂದಳು. ಆ ನಂತರ ಅವರು ತಮ್ಮ ಜೀವನದ ಮೇಲೆ ಕೇಂದ್ರೀಕರಿಸಿದರು ಮತ್ತು ಅವರ ಕುಟುಂಬದ ಬೆಂಬಲದೊಂದಿಗೆ ಮುನ್ನಡೆದರು. ಆ ನಂತರ ಮತ್ತೆ ಧಾರಾವಾಹಿಗಳಿಗೆ ಎಂಟ್ರಿ ಕೊಟ್ಟು ಒಳ್ಳೆಯ ಪಾತ್ರಗಳನ್ನು ಮಾಡುತ್ತಾ ಮುನ್ನಡೆದರು. ಆದರೆ ವಯಸ್ಸು ಹೆಚ್ಚಿದರೂ ಯಮುನೆಯ ಸೌಂದರ್ಯ ಸ್ವಲ್ಪವೂ ಬದಲಾಗಿಲ್ಲ. 52 ವರ್ಷದ ಯಮುನಾ ಇನ್ನೂ ಯಂಗ್ ಆಗಿ ಕಾಣಿಸಿಕೊಳ್ಳುತ್ತಾರೆ. ಯಮುನಾಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಮೊದಲ ಮಗಳು ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಎರಡನೇ ಹುಡುಗಿ ಬಿಟೆಕ್ 2ನೇ ವರ್ಷ ಓದುತ್ತಿದ್ದಾರೆ. ಯಮುನಾ ಅವರು ಈ ವಯಸ್ಸಿನಲ್ಲಿಯೂ ಇಷ್ಟು ಯಂಗ್ ಆಗಿ ಕಾಣಲು ದಿನಕ್ಕೆ ಅರ್ಧ ಗಂಟೆ ವ್ಯಾಯಾಮ ಮತ್ತು 1 ಗಂಟೆ ಧ್ಯಾನ ಮಾಡುತ್ತಾರೆ. ಮತ್ತು ಆಹಾರದ ವಿಷಯದಲ್ಲಿ ಅವರು ಅನೇಕ ನಿಯಮಗಳನ್ನು ಅನುಸರಿಸುತ್ತಾರೆ. ಸಂಜೆ 6:30ವರೆಗೆ ರಾತ್ರಿಯ ಊಟ. ನಿದ್ರೆಯ ವಿಷಯದಲ್ಲೂ ಅವರು 8 ಗಂಟೆಗಳ ಕಾಲ ನಿದ್ರಿಸುತ್ತಾರೆ. ಒತ್ತಡ ಮುಕ್ತ ಮತ್ತು ಶಾಂತವಾಗಿದ್ದರೆ ಸದಾ ಕ್ರಿಯಾಶೀಲರಾಗಿರಲು ಸಾಧ್ಯ ಎನ್ನುತ್ತಾರೆ ನಟಿ ಯಮುನಾ. ವಡಿವೇಲು ಅವರು ತಮಿಳು ಸಿನಿಮಾ ರಂಗದ ಖ್ಯಾತ ಹಾಸ್ಯ ಕಲಾವಿದ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ತೆರೆಕಂಡ ಮಾಮನ್ನನ್ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿಯೂ ನಟಿಸಿದ್ದಾರೆ. ಇವರು ಒಂದು ಕಾಲದಲ್ಲಿ ತಮಿಳು ಹಾಸ್ಯಲೋಕದ ಅಧಿಪತಿಯಾಗಿದ್ದರು. ವಡಿವೇಲು ಇದ್ದರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತದೆ ಎಂಬ ಮಾತಿತ್ತು. ಅಷ್ಟರ ಮಟ್ಟಿಗೆ ವಡಿವೇಲು ತಮಿಳು ಸಿನಿಮಾ ರಂಗವನ್ನು ಆವರಿಸಿಕೊಂಡಿದ್ದರು. ಇದೀಗ ವಡಿವೇಲು ವಿರುದ್ಧ ಕಾಲಿವುಡ್ ನಟ ಹಾಗೂ ಹಿರಿಯ ಪತ್ರಕರ್ತ ಬೈಲ್ವಾನ್ ರಂಗನಾಥನ್ ಕೆಲವೊಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ರಂಗನಾಥನ್ ಆಡಿರುವ ಮಾತುಗಳು ವಡಿವೇಲು ಅಭಿಮಾನಿಗಳ ಮನಸ್ಸಿಗೆ ಘಾಸಿ ಉಂಟುಮಾಡಿದೆ. ಅಂದಹಾಗೆ ಈ ಬೈಲ್ವಾನ್ ರಂಗನಾಥನ್ ಕಳೆದ ಕೆಲ ವರ್ಷಗಳಿಂದ ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನಟ ಹಾಗೂ ನಟಿಯರನ್ನು ಗುರಿಯಾಗಿರಿಸಿಕೊಂಡು ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡುವ ಮೂಲಕ ಭಾರೀ ಸುದ್ದಿಯಾಗುತ್ತಿರುವುದಲ್ಲದೆ ಕಲಾವಿದರ ಆಕ್ರೋಶಕ್ಕೂ ಕಾರಣವಾಗಿದ್ದಾರೆ. ಅನೇಕ ಕಲಾವಿದರು ರಂಗನಾಥನ್ ವಿರುದ್ಧ ತಮ್ಮ ಧ್ವನಿ ಕೂಡ ಎತ್ತಿದ್ದಾರೆ. ಅದರಲ್ಲೂ ನಟಿಯರೇ ಹೆಚ್ಚು. ಆದರೆ ಈಗ ರಂಗನಾಥ್ ಕಣ್ಣು ವಡಿವೇಲು ಮೇಲೆ ಬಿದ್ದಿದ್ದು ಅವರ ಬಗ್ಗೆ ಶಾಕಿಂಗ್ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ವಡಿವೇಲು ಅವರು ತಮಗೆ ಬೇಕಾದ ಸಹ ನಟಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರಂತೆ. ತಮಿಳುನಾಡಿನ ಖ್ಯಾತ ಹಿರಿಯ ನಟ ರಾಜ್ ಕಿರಣ್ ಅವರು ವಡಿವೇಲು ಅವರನ್ನು ಸಿನಿಮಾ ಇಂಡಸ್ಟ್ರಿಗೆ ಪರಿಚಯಿಸಿದರು. ಆರಂಭದಲ್ಲಿ ವಡಿವೇಲು ಎಲ್ಲರಿಗೂ ಟೀ ಕಾಫಿ ಕೊಡುವ ಕೆಲಸ ಮಾಡುತ್ತಿದ್ದರು. ರಾಜ್ ಕಿರಣ್ ಅಭಿನಯದ ಎನ್ ರಾಸವಿನ್ ಮನಸಿಲೆ ಚಿತ್ರದ ಮೂಲಕ ತಮಿಳು ಚಿತ್ರರಂಗವನ್ನು ವಡಿವೇಲು ಪ್ರವೇಶ ಮಾಡಿದರು. ತಮ್ಮ ವಿಶೇಷ ಹಾಸ್ಯ ಪ್ರತಿಭೆ ಮೂಲಕವೇ ಮೊದಲ ಚಿತ್ರದಲ್ಲೇ ವಡಿವೇಲು ಎಲ್ಲರ ಗಮನ ಸೆಳೆದರು. ಬಳಿಕ ಸಾಲು ಸಾಲು ಸಿನಿಗಳಲ್ಲಿ ನಟಿಸಿದರು. ವಿಜಯಕಾಂತ್, ರಜನಿಕಾಂತ್, ಶರತ್ ಕುಮಾರ್, ವಿಜಯ್, ಸೂರ್ಯ, ವಿಕ್ರಮ್ ಸೇರಿದಂತೆ ಸ್ಟಾರ್ ನಟರ ಜತೆ ನಟಿಸಿದರು. ಅವರು ನಟಿಸಿದ ಬಹುತೇಕ ಸಿನಿಮಾಗಳು ಗಲ್ಲಾ ಪೆಟ್ಟಿಗೆಯಲ್ಲಿ ಧೂಳೆಬ್ಬಿಸಿದ್ದರಿಂದ ವಡಿವೇಲು ಅವರಿಗೆ ಸ್ಟಾರ್ ಪಟ್ಟವು ಸಿಕ್ಕಿತು. ಒಂದು ಕಾಲದಲ್ಲಿ ನಟರ ಸಮಾನಕ್ಕೆ ವಡಿವೇಲು ಸಂಭಾವನೆ ಪಡೆಯುತ್ತಿದ್ದರು. ಯಾವಾಗ ವಡಿವೇಲು ಅವರಿಗೆ ಸ್ಟಾರ್ ಪಟ್ಟ ಸಿಕ್ಕಿತೋ ಆಗ ತಮಗೆ ಬೇಕಾದ ನಟಿಯರಿಗೆ ಅವಕಾಶ ನೀಡುತ್ತಿದ್ದರು. 2 ಸಿನಿಮಾಗೆ ಅವಕಾಶ ಕೊಟ್ಟ ಬಳಿಕ ಆ ನಟಿಗೆ ಮತ್ತೆ ಅವಕಾಶ ನೀಡುತ್ತಿರಲಿಲ್ಲ ಎಂದು ಬೈಲ್ವಾನ್ ರಂಗನಾಥ್ ಹೇಳಿದ್ದಾರೆ. ಸುವರ್ಣ ಮ್ಯಾಥ್ಯೂಸ್ ಅವರಿಗೆ ಚಂದ್ರಮುಖಿ ಸಿನಿಮಾದಲ್ಲಿ ಅವಕಾಶ ನೀಡಿದರು. ಅದೇ ರೀತಿ ನಟಿ ಸೋನಾ ಪರ ವಡಿವೇಲು ಶಿಫಾರಸು ಮಾಡಿದರು ಮತ್ತು ಅನೇಕ ಸಿನಿಮಾಗಳಲ್ಲಿ ಸೋನಾ ಸಖತ್ ಹಾಟ್ ಆಗಿ ನಟಿಸಿದ್ದಾರೆ ಎಂದರು. ನಟಿ ಅಂಬಿಕಾ ಅವರ ಸಿನಿ ಮಾರ್ಕೆಟ್ ಸಂಪೂರ್ಣ ಬಿದ್ದು ಹೋಗಿದ್ದ ಸಂದರ್ಭದಲ್ಲಿ ಸ್ವತಃ ಅಂಬಿಕಾ ಅವರೇ ವಡಿವೇಲು ಬಳಿ ಅವಕಾಶವನ್ನು ಕೇಳಿದ್ದರು. 2 ಸಿನಿಮಾಗಳಲ್ಲಿ ಅಂಬಿಕಾಗೂ ಅವಕಾಶ ನೀಡಿದ್ದಾರೆ. ಕೋವೈ ಸರಳಾಗೂ ವಡಿವೇಲು ಅವಕಾಶ ನೀಡಿದರು. ಇಂದಿಗೂ ಕೋವೈ ಸರಳ ಮದುವೆಯಾಗದೇ ಇರುವುದಕ್ಕೆ ವಡಿವೇಲು ಅವರೇ ಕಾರಣ ಎಂದು ಬೈಲ್ವಾನ್ ರಂಗನಾಥನ್ ಹೇಳಿದ್ದಾರೆ. ನಟಿ ಶ್ರೇಯಾ ಚರಣ್, ಸದಾ ಮುಮ್ತಾಜ್ ಸೇರಿದಂತೆ ಕೆಲವು ನಟಿಯರಿಗೆ ವಡಿವೇಲು ಅವಕಾಶ ನೀಡಿದ್ದಾರೆ. ಅದೇ ರೀತಿ ಚೆನ್ನೈನ ಇಸಿಆರ್ನಲ್ಲಿರುವ ಫಾರ್ಮ್ ಹೌಸ್ಗೆ ನಟಿಯರನ್ನು ವಡಿವೇಲು ಆಹ್ವಾನಿಸಿದ್ದಾರೆ. ಈ ಲಿಸ್ಟಿನಲ್ಲಿ ಇತ್ತೀಚಿನ ನಟಿಯರಾದ ಪ್ರಿಯಾ, ಶಂಕರ್ ಭವಾನಿ ಮತ್ತು ಶಿವಾನಿ ಕೂಡ ಇದ್ದಾರೆ. ಗಮನಾರ್ಹ ಸಂಗತಿಯೇನೆಂದರೆ ಇತ್ತೀಚೆಗಷ್ಟೇ ಪ್ರಿಯಾ ಭವಾನಿ ಶಂಕರ್ ಇಸಿಆರ್ ಪ್ರದೇಶದಲ್ಲಿ ಭಾರಿ ಮೊತ್ತದ ಹಣ ನೀಡಿ ಮನೆ ಖರೀದಿ ಮಾಡಿ ನೆಲೆಸಿದ್ದಾರೆ ಎಂದು ಬೈಲ್ವಾನ್ ರಂಗನಾಥನ್ ಹೇಳಿದ್ದಾರೆ. ವಡಿವೇಲು ಅವರು